Yes. Namaste. Happy evening, Happy all of evening, you. Guruji. Excellent Happy evening. evening, sir. Happy evening, Guruji. Welcome all of you. Excellent evening, Guruji. Evening, Gugale. Happy evening, Gurule. Evening, sir. Evening, Guruji. Evening, Gurule. Evening, Gurule. Happy evening. Happy evening, sir. Evening, Gurule. Happy evening, Gurule. Happy evening, Gurule. My God. Evening, Gurule. Happy. Yes. So, welcome all of you. Namaste once again. Happy evening. Shubha Sanjay. So, welcome all of you for this wonderful, amazing full moon manifestation ritual. ಎಲ್ಲರಿಗೂ ಸ್ವಾಗತ. Right. So, ಎಷ್ಟು ಜನ ಕಾಯ್ತಾ ಇದ್ರಿ ಆಕ್ಚುಲಿ ಹುಣ್ಣಿಮೆ ರಿಚುವಲ್ಸ್ಗೆ? ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ. ವೇಟ್ ಮಾಡ್ತಾ ಇದ್ದೀವಿ ಸರ್. Energize ಮಾಡಿ ಇಟ್ಟಿದ್ದೀವಿ. ವೆರಿ ಗುಡ್, ವೆರಿ ಗುಡ್. ಯಾರಾದ್ರೂ ನಿನ್ನೆ ನೀವಾಗೆ ಮಾಡಿದ್ರ ರಿಚುವಲ್ನ? ನೀವು ಮಾಡಿಸಿದ್ರೆ ಇವತ್ತು ಹುಣ್ಣಿಮೆನ ಗುರುಗಳು. ನಿನ್ನೆ ಯಾರಾದ್ರೂ ನೀವಾಗೆ ಮಾಡಿದ್ರೆ ವೆರಿ ಗುಡ್, ಬುದ್ಧಿವಂತರು. ಇವತ್ತು ಮಾಡ್ತಿದ್ದೀರಾ ಅಂದ್ರೆ ಇನ್ನ ಬುದ್ಧಿವಂತರು, ಬಿಕಾಸ್ ನೆನ್ನೆನೂ ಮಾಡಿದೆ ಇವತ್ತು ಮಾಡ್ತೀನಿ ಸರ್. ವೆರಿ ಗುಡ್, ರೈಟ್. ಸೊ ಬೇಸಿಕಲಿ ನಿನ್ನೆ ಹುಣ್ಣಿಮೆ ಇತ್ತಲ್ವಾ? ನಿನ್ನೆ ನಾನು ಇರಲಿಲ್ಲ, ಐ ವಾಸ್ ನಾಟ್ ಇನ್ ಸ್ಟೇಷನ್. ಆ್ಯಂಡ್ ಲಾಸ್ಟ್ ಇಯರಲ್ಲೂ ಇದೇ ಥರ ಒಂದ್ಸರಿ ಆಗಿತ್ತು. ನಾನು ಇರಲಿಲ್ಲ, ಟ್ರೆಕ್ಕಿಂಗ್ ಹೋಗಿದ್ದೆ ಅವಾಗ. ಸೊ ಅವಾಗ ಯೂಟ್ಯೂಬಲ್ಲಿ ಹಳೆ ಹುಣ್ಣಿಮೆ ರಿಚುವಲ್ದೇ ವಿಡಿಯೋನ ರೀಪ್ಲೇ ಥರ ಮಾಡಿ ಅದನ್ನೇ ನೋಡಿ ಎಲ್ಲರೂ ಫಾಲೋ ಮಾಡಿ ಮಾಡೋ ಥರ ಮಾಡಿದ್ದೆ. ಈ ಸರಿ ಅದೇ ಥರ ಮಾಡೋಣ ಅನ್ನೋಕ್ಕೆ ನೆಕ್ಸ್ಟ್ ಡೇ ನಾನು ಇರ್ತೀನಿ ಅಂತ ಗೊತ್ತಿತ್ತು, ಅಂದರೆ ಇವತ್ತು ಬಂದಿರ್ತೀನಿ ಅಂತ ಗೊತ್ತಿತ್ತು. ಸೊ ಐ ಥಾಟ್ ಒಂದಿನ ಲೇಟ್ ಆಗುತ್ತೆ ಅಷ್ಟೇ. ಸೊ ಹುಣ್ಣಿಮೆಯ ಹಿಂದೆ ಮುಂದೆ ಇನ್ನು ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಐ ಥಾಟ್ ವೈ ರೀಪ್ಲೇ ಅಗೈನ್. ಸೊ ಲೈವಲ್ಲೇ ಮಾಡೋಣ, ಒಂದಿನ ಲೇಟ್ ಆಗುತ್ತೆ, ಮಂಡೇ ಮಾಡೋಣ. ಸೊ ನೋ ಪ್ರಾಬ್ಲಮ್ಸ್, ಎಲ್ಲರೂ ಒಟ್ಟಿಗೆ ಮಾಡ್ದಂಗೆ ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಐ ಥಾಟ್ ಓಕೆ, ರೀಪ್ಲೇ ಬೇಡ, ಮಂಡೇ ಲೈವಲ್ಲೇ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಓಕೆ, ಎಸ್, ರೆಡಿ ಆಲ್ ಆಫ್ ಯು? ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ನೇಹಿತರೆ, ಬೇಲೀಫ್ ಬೇಕು, ಅಂದರೆ ಪಲಾವ್ ಎಲೆ ಎಲ್ಲ ನಿಮ್ಮ ಮನೇಲಿ ಇರುತ್ತೆ. ಪಲಾವ್ಗೆ ಯೂಸ್ ಮಾಡೋಂಥದ್ದು, ಬಿರಿಯಾನಿಗೆ ಯೂಸ್ ಮಾಡೋಂಥದ್ದು ಪಲಾವ್ ಎಲೆ. ಇದು ಬೇಕು, ನೀಟ್ ಆ್ಯಂಡ್ ಕ್ಲೀನ್ ಆಗಿರೋಂಥದ್ದು, ಎಲ್ಲೂ ಕಟ್ಟಾಗಿರೋದು, ಬೆಂಡ್ ಆಗಿರೋದು ಈ ಥರ ಆಗಿರಬಾರ್ದು, ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. 5 ಬೇಲೀಫ್, ತಟ್ಟೆ ಅಥವಾ ಬೌಲ್ ಅಥವಾ ಒಂದು ಹೋಲ್ಡರ್, ಚಿಮ್ಟ, ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಜೊತೆಗೆ ದೀಪ, ಕ್ಯಾಂಡಲ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್. ಇದ್ರ ಜೊತೆಗೆ ಬೇಕು ವಾಟರ್ ಬಾಟಲ್, ಸರಿನಾ? ನೀರ್ ಬಾಟಲ್, ಫ್ರೆಶ್ ವಾಟರ್ ಬಾಟಲ್. ಓಕೆ, ಡನ್. ಸೊ ಇಷ್ಟು ರೆಡಿ ಇದ್ರೆ ನಾವು ಬೇಗನೆ ಶುರು ಮಾಡ್ಬೋದು. ಇನ್ ಕೇಸ್ ಯಾರಾದರೂ ರೆಡಿ ಇಲ್ಲ ಅಂದರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಸೊ ಎಷ್ಟು ಜನ ಹುಣ್ಣಿಮೆ ರಿಚುವಲ್ಗೆ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಸ್ನೇಹಿತರೆ? ಮೊದಲನೇ ಬಾರಿ ಅಟೆಂಡ್ ಮಾಡ್ತೇನೆ ಸರ್ ಹುಣ್ಣಿಮೆ ರಿಚುವಲ್ ನಾನಂಥವ್ರು ಟೈಪ್ ಮಾಡಿ, ಫಸ್ಟ್ ಟೈಮ್ FT ಅಂತ ಟೈಪ್ ಮಾಡಿ. FT. ನೋಡಿ, ಪೇಪರಲ್ಲಿ ಮಾಡೋದು ನಾವು ಅಮಾವಾಸ್ಯೆ ರಿಚುವಲ್ಗೆ ಮಾಡ್ತೀವಿ, ಬೇಲೀಫಲ್ಲಿ ಮಾಡೋದು ಹುಣ್ಣಿಮೆ ರಿಚುವಲ್ಗೆ ಮಾಡ್ತೀವಿ. ಈಗ ಬೇಲೀಫ್ ಇಲ್ಲ, ಏನು ಮಾಡಲಿ ಸರ್? ಏನು ಮಾಡ್ತೀರಾ ಮಾಡಿ, ಪೇಪರಲ್ಲಿ ಮಾಡಂಗಿದ್ರು ಮಾಡಿ. ವೆರಿ ಗುಡ್. ಸೋ ಮೆನಿ ಪೀಪಲ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, FT ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀರಾ. ಸೊ ಲೆಟ್ ಮೀ ಕ್ವಿಕ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹುಣ್ಣಿಮೆ ರಿಚುವಲ್ನ ಒಂದು ಮಹತ್ವವನ್ನು. ಓಕೆ,
ಸೊ ಹುಣ್ಣಿಮೆ ಅಂದರೆ ಪೂರ್ಣಚಂದ್ರ. ಪೂರ್ಣಚಂದ್ರ ಭೂಮಿಗೆ ಹತ್ತಿರವಾಗಿರ್ತಾನೆ ಆ್ಯಂಡ್ ಚಂದ್ರನ ಒಂದು ಪ್ರಭಾವ, ಎನರ್ಜಿ, ಅದರ ವೈಬ್ರೇಷನ್ ಸಾಕಷ್ಟು ಪ್ರಭಾವ ಆಗ್ತಾ ಇರುತ್ತೆ ನಮ್ಮ ಭೂಮಿಯ ಮೇಲೆ. ಭೂಮಿಯ ಎಲ್ಲ ಜೀವಿಗಳ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಒಂದು ಚಂದ್ರನ ಪ್ರಭಾವ ಇದ್ದೇ ಇರುತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲಿ. ಸೊ ಹುಣ್ಣಿಮೆನಲ್ಲಿ ಚಂದ್ರನ ಒಂದು ಎನರ್ಜಿ ವೈಬ್ರೇಷನ್ಸ್ ತುಂಬ ಇರುತ್ತಲ್ವ. ಈ ಸಮಯದಲ್ಲಿ ನಾವೇನು ಮಾಡ್ತೀವಿ, ವಿ ಡೂ ಸಮ್ ರಿಚುವಲ್, ದಟ್ ಈಸ್ ಹುಣ್ಣಿಮೆ ರಿಚುವಲ್, ಫುಲ್ ಮೂನ್ ರಿಚುವಲ್ನ ಫಾಲೋ ಮಾಡ್ತೀವಿ. ಸೊ ದಟ್ ಫುಲ್ ಮೂನ್ನ ಎನರ್ಜಿ ವೈಬ್ರೇಷನ್ಸ್ನ ಪಡಿತಾ ನಮ್ಮ ವಿಶಸ್ನ ಫುಲ್ಫಿಲ್ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ದೇ ಸೇ ಲೈಕ್ ಹುಣ್ಣಿಮೆ ಎಷ್ಟು ಪವರ್ಫುಲ್ ಅಪ್ಪ ಅಂತ ಹೇಳಿದ್ರೆ, ನೀವು ಮಾಮೂಲಿ ಬೇರೆ ದಿನಗಳಲ್ಲಿ ಏನು ಮೆಡಿಟೇಷನ್ ಮಾಡ್ತೀರಾ, ಹುಣ್ಣಿಮೆ ಸಮಯದಲ್ಲಿ ಏನು ಮೆಡಿಟೇಷನ್ ಮಾಡ್ತೀರಾ, 10 ಪಟ್ಟು ಎನರ್ಜಿ ಸಿಗುತ್ತೆ. ನೀವು ಮಾಮೂಲಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಟೈಮಲ್ಲಿ ಮೆಡಿಟೇಷನ್ ಮಾಡಿದ್ರೆ 10 ಪಟ್ಟು ಅದರ ಎನರ್ಜಿ, 10 ಟೈಮ್ಸ್ ಮೋರ್ ಮೆಡಿಟೇಷನ್ ಮಾಡ್ದಂಗೆ. ಅದರಲ್ಲೂ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಸತ್ಸಂಗ ಥರ 400-500 ಜನ ಸೇರಿ ಒಟ್ಟಿಗೆ ಗುರುವಿನ ಜೊತೆಗೆ ಮಾಡಿದಾಗ ನೀವು 100 ಪಟ್ಟು ಹೆಚ್ಚಿನ ಎನರ್ಜಿ ಪಡಿತೀರ, ರೈಟ್? ಸೊ ಹುಣ್ಣಿಮೆ ದಿನ ಮಾಡ್ತೀರಾ, ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ಇನ್ನಷ್ಟು ಎನರ್ಜೆಟಿಕ್ ಆಗಿ ವೈಬ್ರೇಷನ್ಸ್ನ ಪಡಿತೀರ. ಓಕೆ, ಸೊ ಈ ಹುಣ್ಣಿಮೆ ರಿಚುವಲಿಂದ ಸಾಕಷ್ಟು ಜನ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಸೇರಿ, ನಮ್ಮೆಲ್ಲರ ಸ್ಟೂಡೆಂಟ್ಸ್, ಬಿಕಾಸ್ ಈ ರಿಚುವಲ್ಸ್ ನಾನು ಫ್ರಮ್ ಲಾಸ್ಟ್ 2-3 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದರಿಂದ ಒಳ್ಳೆ ರಿಸಲ್ಟ್ಸ್ ಪಡೆದಿದ್ದಾರೆ, ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡಿದ್ದಾರೆ ಹುಣ್ಣಿಮೆ ರಿಚುವಲ್ಸಿಂದ, ಅಮಾವಾಸ್ಯೆ ರಿಚುವಲಿಂದ. ಎಸ್, ಸೋ ಮೆನಿ ಪೀಪಲ್ ಹ್ಯಾವ್ ಗಾಟ್ ರಿಸಲ್ಟ್ಸ್. ಸೊ ಯಾರ್ಯಾರಿಗೆಲ್ಲ ರಿಸಲ್ಟ್ಸ್ ಬಂದಿದೆ ಟೈಪ್ ಮಾಡಿ, ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ, ಟೈಪ್ ಮಾಡಿ, ಐ ಗಾಟ್ ದ ರಿಸಲ್ಟ್ಸ್. Yes, sir. Got the Got the result. results. Got the Got the result, result, sir. sir. I got the result. ಗುರುಗಳೇ. ನಮಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ I ಸರ್. got the result. Got the result. Thank you. Many times we have got the result, Guruji. ನನಗೂ ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಗುರುಜಿ. ವೆರಿ ಗುಡ್, ವೆರಿ ಗುಡ್. ಸೋ ನೈಸ್, ಸೋ ನೈಸ್. ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ರೆಗ್ಯುಲರ್ ಆಗಿ ಮಾಡ್ಬೇಕು. ನೀವು ಬರೀ 1 ತಿಂಗಳು ಮಾಡಿ ಬಿಟ್ಬಿಟ್ರೆ ಅಲ್ಲ ಪ್ರಯೋಜನ. ಸೊ ಎರಡು ರೆಗ್ಯುಲರ್ಲಿ, ಪ್ರತಿ ತಿಂಗಳು, 3 ತಿಂಗಳು, 6 ತಿಂಗಳು ಮಾಡ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಅವಾಗ ನೀವೇನು ಅಂದ್ಕೊಂಡು ಏನು ವಿಷಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಯು ವಿಲ್ ಸಿ ದಟ್ ರಿಸಲ್ಟ್ಸ್ ವಿತಿನ್ 2-3 ಮಂತ್ಸ್, ಬೇಗ ರಿಸಲ್ಟ್ಸ್ ನೋಡ್ತೀರಾ. ಸೊ ದಟ್ಸ್ ವೈ ಐ ಸೇ ರೆಗ್ಯುಲರ್ ಆಗಿ ಮಾಡಿ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಲೈವಲ್ಲಿ. ಆ್ಯಂಡ್ ಇಟ್ಸ್ ಅ ಫ್ರೀ. ಮೊದಲು ಇದು ಬರೀ ಕಮ್ಯುನಿಟಿ, ನಮ್ಮ ಪೇಯ್ಡ್ ಸ್ಟೂಡೆಂಟ್ಸಿಗೆ ಮಾತ್ರ ಮಾಡ್ತಿದ್ದೆ, ಲೈವಲ್ಲಿ ಮಾತ್ರ ಇತ್ತು. ಆಮೇಲೆ ಅನ್ನಿಸ್ತು, ಓಕೆ, ವೈ ನಾಟ್, ಎಲ್ಲರಿಗೂ ಯಾಕೆ ಅವಕಾಶ ಕೊಡ್ಬಾರ್ದು, ಬಿಕಾಸ್ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿತ್ತು, ಎಲ್ಲರೂ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ ಐ ಓಪನ್ಡ್ ಫಾರ್ ಫ್ರೀ, ಎಲ್ಲರೂ ಅಟೆಂಡ್ ಮಾಡುತ್ತಾರೆ. ಆಮೇಲೆ ಅನ್ನಿಸ್ತು, ಬರೀ ಲೈವ್ ಮಾತ್ರ ಯಾಕೆ, ರೀಪ್ಲೇ ರೆಕಾರ್ಡಿಂಗು ಇರಲಿ ಅಂಥೇಳಿ, ಸೊ ಈಗ ಯೂಟ್ಯೂಬಲ್ಲೂ ವಿಡಿಯೋ ಬರುತ್ತೆ ಆಫ್ಟರ್ ದ ರಿಚುವಲ್. ಇನ್ ಕೇಸ್ ಯಾರಾದರೂ ಮಿಸ್ ಆಗಿದ್ರು, ವಿಡಿಯೋ ನೋಡಿಕೊಂಡು 24 ಗಂಟೆಯಲ್ಲಿ ಅದನ್ನು ಮಾಡಿದ್ರೆ ದೇ ಕ್ಯಾನ್ ಗೆಟ್ ದ ಎನರ್ಜಿ ಆ್ಯಂಡ್ ವೈಬ್ರೇಷನ್ಸ್. ಸೊ ದಟ್ ಇಸ್ ವೈ ಮ್ಯಾಕ್ಸಿಮಮ್ ಪೀಪಲ್ ಅಟೆಂಡ್ ಮಾಡಿ ಆ್ಯಂಡ್ ಎನರ್ಜಿ ಪಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಲೈಫಲ್ಲಿ ಅಚೀವ್ಮೆಂಟ್ಸ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ, ಸೊ ದಟ್ ಅವರೂ ಫಾಲೋ ಮಾಡಲಿ ಇದನ್ನು, ಅವರು ಕಲೀಲಿ ಇದನ್ನು, ಅವರ ಲೈಫಲ್ಲೂ ಒಂದು ಬದಲಾವಣೆ, ರಿಸಲ್ಟ್ಸ್ನ ಪಡ್ಕೊಳ್ಳಿ. ಡನ್? ಎಸ್. ಸೊ ದಟ್ಸ್ ಇಟ್. ಆರ್ ಯು ಆಲ್ ರೆಡಿ? ಎಲ್ಲ ರೆಡಿ ಮಾಡ್ಕೊಂಡ್ರ? ಇಫ್ ಯು ಆರ್ ರೆಡಿ ವಿತ್ ಬೇ ಲೀಫ್, ಬೌಲ್, ಹೋಲ್ಡರ್, ಇದೆಲ್ಲ ಜೊತೆಗೆ ರೆಡಿ ಇದ್ದರೆ ಆರ್ ಅಂತ ಟೈಪ್ ಮಾಡಿ, ಅಥವಾ ರೆಡಿ ಅಂತ ಟೈಪ್ ಮಾಡಿ.
ಸೂಪರ್. ಸೂಪರ್, ವೆರಿ ನೈಸ್, ವಂಡರ್ಫುಲ್. ಲೆಟ್ ಸ್ಟಾರ್ಟ್. ಶುರು ಮಾಡೋಣ ಹಾಗಾದ್ರೆ. ಸೊ ವೇಟ್ ಟಿಲ್ ದ ಎಂಡ್, ಕೊನೆವರೆಗೂ ವೇಟ್ ಮಾಡಿ, ಬಿಕಾಸ್ in the end I'll be announcing few things very exciting. I'll be announcing, so wait till the end. Okay, so let's start. ಸ್ನೇಹಿತರೆ, take bay leaf. Okay, bay leaf 5 bay leaf ಬೇಕು. ಸೊ ಪ್ರತಿಯೊಬ್ರು bay leaf ನ ತಗೊಳ್ತೀರಾ? ನೋಡಿ, ಈ ಬೇ ಲೀಫ್ ಪಲಾವ್ ಎಲೆ ಏನಿದೆ, ಈ ಪಲಾವ್ ಎಲೆ ಏನಿದೆ, ಇಟ್ ಇಸ್ ವೆರಿ ಪವರ್ಫುಲ್ ಆ್ಯಕ್ಚುಲಿ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಹತ್ವ ಗೊತ್ತಿರಲ್ಲ. ಓಕೆ, ಇಸ್ ಇಟ್ ಆಡಿಬಲ್? ವಿಡಿಯೋ ಆಡಿಯೋ ಕ್ಲಿಯರ್ ಇದೆಯಾ? ಅನ್ಮ್ಯೂಟ್ ಮಾಡಿ ಹೇಳಿ ಕ್ಲಿಯರ್ ಇದ್ರೆ, ಅಥವಾ ಕ್ಲಿಯರ್ ಇದೆ ಗ್ಲಿಚಸ್ ಆಗ್ತಾ ಇದೆ, ನಿಮ್ಮ ಕಡೆ ಇಂಟರ್ನೆಟ್ನ ಚೆಕ್ ಮಾಡ್ಕೊಳ್ಳಿ. ಅದರ್ವೈಸ್ ಈ ಕಡೆಯಿಂದೆಲ್ಲ ಫೈನ್ ಇದೆ, ಪರ್ಫೆಕ್ಟ್ ಆಗಿದೆ, ಸರಿನಾ? ಸೊ ಈ ಬೇ ಲೀಫ್ ಅಂತ ಏನು ಕರಿತೀವಿ, ಪಲಾವ್ ಎಲೆ, ಇಸ್ ವೆರಿ ಪವರ್ಫುಲ್. ತುಂಬ ಜನ ಅನ್ಕೊಳ್ತಾರೆ ಇದು ಬರೇ ಅಡಿಗೆಗೆ ಪಲಾವ್ ಯೂಸ್ ಮಾಡೋದು ಅಷ್ಟೇ ಅನ್ಕೊಳ್ತಾರೆ, ಬಟ್ ಇದು ವೆರಿ ಆಸ್ಪೀಷಿಯಸ್ ಇದು, ಆ್ಯಂಡ್ ವೆರಿ ಪವಿತ್ರವಾದದ್ದು. ಇದರಲ್ಲಿ ತುಂಬ ಒಂದು ಸ್ಪಿರಿಚುವಲ್ ಎನರ್ಜಿ ತುಂಬಿರೋಂಥದ್ದು. ಇದರಿಂದ ಸಾಕಷ್ಟು ರೆಮಿಡೀಸ್ಗೆ ನಾವು ಯೂಸ್ ಮಾಡ್ಬೋದು, ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಓಕೆ, ಸೊ ಬೇ ಲೀಫ್ ಒಂದಿಗೆ ಮಾಡ್ತೀವಿ ಹುಣ್ಣಿಮೆ ಟೈಮಲ್ಲಿ, ಆ್ಯಂಡ್ ವೈಟ್ ಪೇಪರ್ ಅಥವಾ ಯೆಲ್ಲೋ ಪೇಪರಲ್ಲಿ ಮಾಡ್ತೀವಿ ಅಮಾವಾಸ್ಯೆ ರಿಚುವಲಲ್ಲಿ. ಸೊ ಏನು ಮಾಡೋಣ, ರೆಡ್ ಕಲರ್ ಬೇಕು, ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್, ರೆಡ್ ಕಲರ್ ಮಾರ್ಕರ್, ಅಥವಾ ರೆಡ್ ಕಲರ್ ನಾವೊಂದು ಪರ್ಮನೆಂಟ್ ಸಿ ಡಿ ರೈಟರ್ ಪೆನ್ ಆರ್ ಸ್ಕೆಚ್ ಪೆನ್ನು ನಡೆಯುತ್ತೆ. ಓಕೆ, ಸೊ ರೆಡ್ ಯಾಕೆ ಸರ್? ರೆಡ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ರೆಡ್ಡಲ್ಲಿ ಏನು ಬರೀತೀರಾ, ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ, ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ವಿವಿನ್ ಅಕಾಡೆಮಿಗೆ ಬಂದಿದ್ದೀರಾ, ನನ್ನ ಜೊತೆ ಜಾಯಿನ್ ಆಗಿದ್ದೀರಾ ಅಂದರೆ ಆಲ್ವೇಸ್ ಯು ಶುಡ್ ಹ್ಯಾವ್ ರೆಡ್, ಗ್ರೀನ್, ಯೆಲ್ಲೋ ಪೇಪರ್ ಜೊತೆಗೆ ಬ್ಲೂ ಪೆನ್, 3 ಕಲರ್ ಪೆನ್ ಇರಲೇಬೇಕು ನಿಮ್ಮ ಹತ್ರ. ಓಕೆ, ಆ್ಯಂಡ್ ಪಲಾವ್ ಎಲೆನೂ ಅಷ್ಟೇ, ತಿಂಗಳು ತರೋದಲ್ಲ. ನೀವು ಏನು ಮಾಡ್ಬೇಕು, ನೀವು ಒಂದೇ ಸರಿ ಒಂದಷ್ಟು ತಂದಿಟ್ಕೋಬೇಕು, ಬಿಕಾಸ್ ಅದರಲ್ಲಿ ಎಷ್ಟೊಂದು ಕಟ್ಕಟ್ಟಾಗಿರೋದು ಇರುತ್ತೆ. ಸೊ ಕಟ್ಕಟ್ಟಾಗಿರೋದೆಲ್ಲ ಅಡುಗೆಗೆ ಬಳಸ್ಕೊಳ್ಳಿ. ಈ ಥರ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದೆಲ್ಲ ಸಪ್ರೇಟ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ನಿಮಗೆ ರೆಡಿ ಇರುತ್ತೆ ಯಾವಾಗಲೂ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಮಾಡ್ಕೋಬೇಕು. ಸೊ ಬೆಸ್ಟ್ ಎಲ್ಲಿ ಗೊತ್ತಾ, ನಾನೊಂದ್ಸರಿ ಮೇಘಾಲಯ ಹೋಗಿದ್ದೆ, ಅಲ್ಲಿ ಹೋದಾಗ ತೊಗೊಂಡು ಬಂದೆ. ಇಷ್ಟು ಸಿಕ್ತು ನನಗೆ, ಅಲ್ಲಿ ಸಕ್ಕತ್ತಾಗಿರೋದು ಸಿಕ್ತು. ಬಟ್ ನೀವು ಮೇಘಾಲಯ ಹೋಗಿ ಅಂತ ಹೇಳಲ್ಲ. ಸೊ ಗಂಧಿ ಅಂಗಡಿಲಿ ಸಿಗುತ್ತೆ, ಆರ್ ನಿಮ್ಮ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಗುತ್ತೆ, ಆರ್ ಇನ್ ಎನಿ ಕೇಸ್ ನೀವು ಶೃಂಗೇರಿ, ಹೊರನಾಡು ಆ ಕಡೆ ಹೋದಾಗ ಅಲ್ಲಿ ಸ್ಪೈಸಸ್ ಮಾಡ್ತಾರೆ ನೋಡಿ, ಸ್ಪೈಸಸ್, ಅಲ್ಲಿ ಬೇ ಲೀಫ್ ಸಿಗುತ್ತೆ. ಓಕೆ, ಲಾಸ್ಟ್ ಟೈಮ್ ನಾನು ಶೃಂಗೇರಿಗೆ ಹೋಗಿದ್ದಾಗ ಒಂದಷ್ಟು ಎತ್ಕೊಂಡ್ಬಂದಿದ್ದೆ. ಓಕೆ, ಅಲ್ಲಿ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ ನಿಮಗೆ. ಸೊ ಯು ಕ್ಯಾನ್ ಗೆಟ್ ದಟ್. ಓಕೆ, ಸೊ ಏನು ಬರೆಯೋಣ ನೋಡಿ, ಬೇ ಲೀಫ್ ಮೇಲೆ ನಾವು ಬರೆದು ನಮ್ಮ ವಿಶಸ್ನ ಬರಿತೀವಿ. ನಮ್ಮ ವಿಶಸ್ ಯಾವ ಥರ ಬರಿಬೇಕು? ಸೊ ಇದರಲ್ಲಿ ಫ್ರಂಟು ಇದು ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್. ಸೊ ನಾವು ಬರಿತೀವಿ ಫ್ರಂಟ್ ಸೈಡಲ್ಲಿ, ಮುಂಭಾಗದಲ್ಲಿ ಬರಿತೀವಿ. ಓಕೆ, ಯಾವುದರಿಂದ? ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಒಂದಿಗೆ. ತುಂಬ ಚಿಕ್ಕದಾಗಿರುತ್ತೆ, ಸೊ ಜಾಸ್ತಿ ಬರೆಯೋಕ್ಕೆ ಜಾಗ ಇರಲ್ಲ ನಮಗೆ, ಸೆಂಟೆನ್ಸ್ ಬರೆಯೋಕ್ಕೆ ಜಾಗ ಇರೋದಿಲ್ಲ ಲೈಕ್ ಪೇಪರಲ್ಲಿ ಬರ್ದಂಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ವಿಶಸ್ನ ಕೇವಲ 3 ಅಕ್ಷರಗಳಲ್ಲಿ, 3 ಪದಗಳಲ್ಲಿ, ಅಥವಾ 3 ಅಥವಾ 4 ಪದಗಳಲ್ಲಿ ಬರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಮನಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮನಿ, ಸೊ ಮನಿ ಬಗ್ಗೆ ಈಗ ಲೆಟ್ಸ್ ಸೇ 5 lakh rupees. ಐ ಹ್ಯಾವ್ ರಿಸೀವ್ಡ್ 5 lakh rupees, ಥ್ಯಾಂಕ್ ಯು, ಈ ರೀತಿಯಾಗಿ ಬರೀತೀರ. ಓಕೆ, ಐ ಗಾಟ್ ಮೈ ಡ್ರೀಮ್ ಜಾಬ್, ಥ್ಯಾಂಕ್ ಯು, ಈ ರೀತಿ ಬರೀತೀರ. ಓಕೆ, ಐ ಹ್ಯಾವ್ ಕ್ಲಿಯರ್ಡ್ ಆಲ್ ಮೈ ಲೋನ್ಸ್, ಈ ರೀತಿ ಬರೀತೀರ. ಸಿಂಪಲ್, 3 ಪದ ಅಥವಾ 4 ಪದದಲ್ಲಿ ಬರೀತೀರ. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲೂ ಬರೀರಿ,
ನಾನು 5 ಲಕ್ಷ ಹಣವನ್ನು ಗಳಿಸಿದ್ದೇನೆ, ದುಡ್ದಿದ್ದೇನೆ, ಪಡೆದಿದ್ದೇನೆ, ಈ ರೀತಿ ಬರೀತೀರಾ. ಸೊ ಇದನ್ನ ಅಫರ್ಮೇಷನ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರೀತೀರಾ ಅಥವಾ ಪಾಸ್ಟ್ ಟೆನ್ಸಲ್ಲಿ ಬರೀತೀರಾ ಅಥವಾ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೀತೀರಾ. ಐ ವಾಂಟ್ ಟು ಅಂತ ಬರೀಬೇಡಿ. ಐ ಹ್ಯಾವ್ ರಿಸೀವ್ಡ್, ಐ ಹ್ಯಾವ್ ಗಾಟ್, ಈ ರೀತಿ ಬರೀತೀರಾ. ಐ ಹ್ಯಾವ್ ಬಾಟ್ ಮೈ ಡ್ರೀಮ್ ಕಾರ್, ವಾಟ್ ಎವರ್ ನಿಮ್ಮ ಡ್ರೀಮ್ ಕಾರ್. ಓಕೆ, ಐ ಹ್ಯಾವ್ ಗಾಟ್ ಪ್ರಮೋಷನ್. ಸೊ ಈ ರೀತಿಯಾಗಿ ಬರೀತೀರ. ಕ್ಲಿಯರ್? ಸೊ ನಿಮ್ಮ ಒಂದು ವಿಶಸ್, 5 ವಿಶಸ್ನ ಮೈಂಡಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಒಂದು ಬುಕ್ಕಲ್ಲೆಲ್ಲರೂ ಬರೆದಿಟ್ಕೊಂಡಿರ್ಬೋದು ನೀವು. ಓಕೆ, ಸೊ ಪ್ರತಿ ತಿಂಗಳು ಬರೀತೀರಾ. ಸೊ ವಿಶಸ್ ನೋಡಿ, ಲೆಟ್ ಇಟ್ ನಾಟ್ ಬಿ ಲಾಂಗ್ ಟರ್ಮ್ದು ಬೇಡ, ಲಾಂಗ್ ಟರ್ಮ್ದು ಬೇಡ. ಓಕೆ, ವೆರಿ ಶಾರ್ಟ್ ಟರ್ಮ್, ಇಲ್ಲಿಂದ ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು, 3-6 ಮಂತ್ಸಲ್ಲಿ ಅಚೀವ್ ಆಗಬೇಕು ಅಂಥ ಒಂದು ವಿಷಸ್ನ ಬರೆದಾಗ ಅದು ಅಚೀವ್ ಆಗುತ್ತೆ, ಕಣ್ಣಿಗೆ ಕಾಣಿಸುತ್ತೆ ನಿಮಗೆ, ಅದು ಇದು ಅಚೀವ್ ಆಯ್ತಲ್ವಾ. ಸೊ ಯು ಫೀಲ್ ವಾವ್, ಓಕೆ ನಾನು ಅಂದ್ಕೊಂಡಿದ್ದು ವಿಷಸ್ ಎಲ್ಲ ಅಚೀವ್ ಆಗ್ತಾ ಇದೆ, ಆ್ಯಂಡ್ ಯು ಸ್ಟಾರ್ಟ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್. ಲಾಂಗ್ ಟರ್ಮ್ದು ನೀವು ಬರೆದುಬಿಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್. ಸೊ ಟೈಮ್ ತೊಗೊಂಡಾಗ ಕಾಣಿಸಲ್ಲ, ಕಣ್ಣಿಗೆ ರಿಸಲ್ಟ್ ಕಾಣಿಸಲ್ಲ. ಸೊ ನೀವು ಅಷ್ಟು ಫಾಲೋ ಮಾಡಲಿಕ್ಕೆ ಇಂಟ್ರೆಸ್ಟು ತೋರಿಸಲ್ಲ. ಅದಕ್ಕೆ ಸೊ ಅಟ್ಲೀಸ್ಟ್ 5 ವಿಷಸ್ಸಲ್ಲಿ 3-4 ವಿಷಸ್, ಲೆಟ್ ಇಟ್ ಬಿ ಶಾರ್ಟ್ ಟರ್ಮ್, ಇಲ್ಲಿಂದ 1 ಮಂತ್, 2 ಮಂತ್, 3 ಮಂತ್ಸ್ ಆರ್ ಮ್ಯಾಕ್ಸಿಮಮ್ 6 ಮಂತ್ಸಲ್ಲಿ ಅಚೀವ್ ಮಾಡೋಂಥ ಒಂದು ವಿಷಸ್ ಏನಾದರೂ ಇದ್ರೆ ಅಂಥದನ್ನ ಬರೀತೀರ. ಡನ್? ಕ್ಲಿಯರ್? ಎಸ್. ಸೊ ಪ್ರತಿಯೊಬ್ಬರು ಏನು ಮಾಡೋಣ, ಸ್ಟಾರ್ಟ್ ವಿತ್ ದ ಪ್ರೇಯರ್, ಬ್ಲೆಸ್ಸಿಂಗ್ಸ್ ಒಂದಿಗೆ, ಪರ್ಮಿಷನ್ಸ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಹೆಲ್ತ್ ಬಗ್ಗೆನೂ ಬರಿಬೋದು, ಎನಿಥಿಂಗ್ ಯು ಕ್ಯಾನ್ ರೈಟ್. ಓಕೆ, ಪರ್ಸ್ನಲ್ ಬರಿಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಬರಿಬೋದು, ಹ್ಯಾಬಿಟ್ಸ್ ಬಗ್ಗೆ ಬರಿಬೋದು, ನಿಮ್ಮ ಹೆಲ್ತ್ ಬಗ್ಗೆ ಬರಿಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಬರಿಬೋದು, ಕರಿಯರ್ ಬಗ್ಗೆ ಬರಿಬೋದು, ಮನಿ ಬಗ್ಗೆ ಬರಿಬೋದು, ಆರ್ ಯು ವಾಂಟ್ ಟು ಬೈ ಎನಿಥಿಂಗ್ ಅದು ಬರಿಬೋದು. ಓಕೆ, ಎನಿ ವಿಶಸ್ ಯು ಕ್ಯಾನ್ ರೈಟ್. ಓಕೆ, ಸೊ ಪ್ರತಿಯೊಬ್ಬರು ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ ಎಲ್ಲರೂ ಕೂಡ. ಆ್ಯಂಡ್ ಇವತ್ತು ನಾವು ಹುಣ್ಣಿಮೆ, ಈ ಸಮಯದಲ್ಲಿ ನಿಮ್ಮ ಕ್ರಿಸ್ಟಲ್ಸ್, ಸ್ಫಟಿಕ ಆರ್ ಸಮ್ ಬ್ರೇಸ್ಲೆಟ್ಸ್ ಆರ್ ಯಂತ್ರ, ವಾಟ್ ಎವರ್ ಏನೇ ಇದ್ರೂ ಅದನ್ನು ರೀಚಾರ್ಜ್ ಮಾಡ್ಬೋದು, ಕ್ಲೆನ್ಸ್ ಮಾಡ್ಕೋಬೋದು, ಎನರ್ಜೈಸ್ ಮಾಡ್ಕೋಬೋದು. ಸೊ ಅದೆಲ್ಲ ತೆಗೆದು ರೆಡಿ ಇಟ್ಕೋಬೇಕು ನೀವು, ಸ್ಟೂಡೆಂಟ್ಸ್ ಇದ್ರೆ ನಿಮ್ಮ ಹತ್ರ ಎಲ್ಲ. ವೆರಿ ಗುಡ್ ಅಲಿನಾ ಅವರೇ, ವೆರಿ ಗುಡ್, ಕಂಗ್ರಾಟ್ಸ್. ಓಕೆ, ಸೊ ದೀಪ ಹಚ್ಕೊಳ್ಳಿ ಎಲ್ಲರೂ, ಕ್ಯಾಂಡಲ್ ಅಥವಾ ದೀಪ ಹಚ್ಕೊಳ್ಳಿ. ಲೆಟ್ ಅಸ್ ಸ್ಟಾರ್ಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ವಿತ್ ಲಾಡ್ ಆಫ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫೋಕಸ್ ಒಂದಿಗೆ ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಈ ಒಂದು ಹುಣ್ಣಿಮೆ ರಿಚುವಲ್ಸಿಂದ ನನ್ನ ವಿಶಸ್ ಎಲ್ಲ ಬೇಗ ಫುಲ್ಫಿಲ್ ಆಗೋ ಥರ, ಅಚೀವ್ ಆಗೋ ಥರ ಆಶೀರ್ವಾದಿಸಿ, ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್.
ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್. ಸೊ ದೀಪ ಕ್ಯಾಂಡಲ್ ಹಾಗೆ ಇರಲಿ, ಕೊನೆವರೆಗೂ ಹಾಗೆ ಇರಲಿ. ಮೆಡಿಟೇಷನ್ ಮಾಡಬೇಕಾದ್ರೂ ಹಾಗೆ ಇರಲಿ. ಲಾಸ್ಟಲ್ಲಿ ಹೇಳ್ತೀನಿ, ಆವಾಗ ಆಫ್ ಮಾಡ್ಬೋದು ನೀವು. ಸೊ ಟೇಕ್ ದ ಬೇ ಲೀಫ್, ರೆಡ್ ಮಾರ್ಕರ್ ಅಥವಾ ರೆಡ್ ಪೆನ್ ಇಂದ ಏನ್ ಮಾಡ್ತೀರಾ, ನಿಮ್ಮ ವಿಶಸ್ನ ಬರೀತೀರಾ ಇವಾಗ, ಸರಿನಾ? ಸೊ ಟೇಕ್ ದ ಬೇ ಲೀಫ್, ಫ್ರಂಟ್ ಸೈಡ್ ಅಲ್ಲಿ ನೋಡಿ, ವಿತ್ ಲಾಡ್ ಆಫ್ ಎನರ್ಜಿ, ಹ್ಯಾಪಿನೆಸ್ ಅಂಡ್ ಲಾಡ್ ಆಫ್ ಒಂದು ಪಾಸಿಟಿವಿಟಿ ಒಂದಿಗೆ ನಿಮ್ಮ ವಿಶಸ್ನ ಬರಿಬೇಕು. ಆಸ್ ಇಫ್ ಇದು ಅಚೀವ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಫೀಲಿಂಗ್ ಅಲ್ಲಿ ಬರಿಬೇಕು, ಸರಿನಾ? ಸೊ ಪ್ರತಿಯೊಬ್ರು ಶುರು ಮಾಡೋಣ. ಈಚ್ ಬೇಲೀಫ್ ಮೇಲೆ ಒಂದೊಂದು ವಿಶಸ್ನ ಬರೀತಾರೆ. 5 ವಿಶಸ್ ಈಚ್ ಒಂದು ಬೇಲೀಫ್ ಮೇಲೆ ಒಂದೊಂದು ವಿಶಸ್ನ ಬರೀತೀರ. ಓಕೆ, ಶುರು ಮಾಡಿ. ಎಲ್ಲರೂ ಬರೆಯಕ್ಕೆ ಶುರು ಮಾಡಿ. ಐ ವಿಲ್ ಆಲ್ಸೋ ರೈಟ್. ಈಚ್ ಒಂದೊಂದೇ ಬೇಲೀಫ್ ಮೇಲೆ ಬರೀತಾ ಹೋಗಿ. ಐ ಬಿಲೀವ್ ಕ್ಯಾಮ್ರಾ ಆಫ್ ಆಗಿರೋರು ಬರೀತಾ ಇದ್ದೀರಾ ಅಂತ ಪ್ರತಿಯೊಬ್ರು. ಎಸ್, ಡನ್. ವೆರಿ ಗುಡ್, ಸೂಪರ್, ವೆರಿ ಗುಡ್. ಮಾಡಿ ಮಾಡಿ ಕಂಪ್ಲೀಟ್ ಮಾಡಿ. ಇನ್ ಕೇಸ್ ಯಾರಾದರೂ ಇನ್ನ ಬರೀತಾ ಇದ್ದೀರಾ ಅಂದ್ರೆ ಮಾಡಿ, ಕಂಪ್ಲೀಟ್ ಮಾಡಿ. ಆಗಿರೋರು ಲೆಟ್ ಅಸ್ ಚಾರ್ಜ್, ಎನರ್ಜೈಸ್ ಅವರ್ ವಿಶಸ್. ಸೊ ಹೇಗೆ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಒಂದು ಬೇಲೀಫ್ ತಗೊಳ್ತೀರಾ, ನೋಡಿ ಏನು ಬರ್ದಿದ್ದೀರಾ ನೋಡಿ, ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಳ್ತೀರಾ ಹೀಗೆ. ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ, ಫೀಲ್ ಮಾಡ್ತಾ, ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ ಈ ಒಂದು ವಿಶ್ ಯಾವ ತರ ಅಚೀವ್ ಮಾಡ್ತಾ ಇದ್ದೀರಾ, ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀರಾ, ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಆ ಖುಷಿನ, ಒಂದು ಹ್ಯಾಪಿನೆಸ್ನ ಫೀಲ್ ಮಾಡ್ತಾ, ಗ್ರಾಟಿಟ್ಯೂಡ್ನ ಕೊಡ್ತಾ,
ಹಸ್ತಗಳ ಮುಖಾಂತರ ಈ ಬೇಲೀಫ್ಗೆ ಎನರ್ಜಿ ಕೊಡ್ತಾ, ನಿಮ್ಮ ವಿಶಸ್ಗೆ ಎನರ್ಜಿ ಕೊಡ್ತಾ. ಸ್ಟಾರ್ಟ್ ಮಾಡ್ತಾ ಕಿಸ್ ಮಾಡಿ, ಎನರ್ಜಿ ಕೊಡಿ, ಗಿವ್ ಎನರ್ಜಿ ಟು ಯುವರ್ ವಿಶಸ್. ಸೊ ಈ ತರ 1 by 1 ಆಲ್ ದ ಬೇಲೀಫ್ಗೆ ಮಾಡ್ತೀರಾ. ಓಕೆ, 1 by 1 ಎಲ್ಲ ಬೇಲೀಫ್ನು ಮಾಡ್ತೀರಾ. ಡೂ ಇಟ್. ಎಸ್, ಮಾಡಿ 1 by 1 ಕಂಪ್ಲೀಟ್ ಮಾಡಿ. ಎಸ್, ಮಾಡಿ ಕಂಪ್ಲೀಟ್ ಮಾಡಿ. ಆದಂಥವರು ಸ್ಟೂಡೆಂಟ್ಸ್ ಕ್ರಿಸ್ಟಲ್ಸ್ ಅವ್ರ ಯಂತ್ರ ಅದು ಕೂಡ ಚಾರ್ಜ್ ಮಾಡಿ, ಎನರ್ಜಿ ಕೊಡಿ, ಅದಕ್ಕೂ ಕೂಡ ಎನರ್ಜೈಸ್ ಮಾಡಿ. ಡೂ ಇಟ್, ಕಂಪ್ಲೀಟ್ ಮಾಡಿ ಎಲ್ಲರೂ. ಬೇಲೀಫ್ ಹೇಗೆ ಇಟ್ಕೊಳ್ತೀರಾ? ಸಿಂಪಲ್, ಬರ್ದಿರ್ತೀರಲ್ವಾ? ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ. ಕ್ಲೋಸ್ ಟು ಯುವರ್ ಹಾರ್ಟ್ and give the energy. ಡನ್. ಸೊ ಈಗ ಇದನ್ನ ಬರ್ನ್ ಮಾಡೋಣ, ಮ್ಯಾನಿಫೆಸ್ಟ್ ಮಾಡೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಏನ್ ಮಾಡ್ತೀರಾ? ಟೇಕ್ ದ ಬೌಲ್ ಅಥವಾ ತಟ್ಟೆ, ಬೌಲ್. ಟೇಕ್ ಒನ್ ಬೇ ಲೀಫ್, ಹೋಲ್ಡ್ ಮಾಡ್ತೀರಾ ಈ ರೀತಿಯಾಗಿ, ಹೋಲ್ಡರ್ ಒಂದಿಗೆ, ಚಿಮಟ ಒಂದಿಗೆ, ಅಂಡ್ ಕ್ಯಾಂಡಲ್ ಅಥವಾ ದೀಪದಿಂದ ಈ ತರ ಬರ್ನ್ ಮಾಡ್ತೀರಾ. ಬರ್ನ್ ಇಟ್ 1 by 1 ಬರ್ನ್ ಮಾಡಿ. ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು. ಬೂದಿ ಬರ್ನ್ ಆದ್ಮೇಲೆ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು. ಆ ರೀತಿ ಹೋಲ್ಡ್ ಮಾಡಿ.
ಕಂಪ್ಲೀಟ್ ಬರ್ನ್ ಆಗಲಿ, ಬರ್ನ್ ಆಗೋವರೆಗೂ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡ್ತೀರಾ. ಮತ್ತೆ ಇದು ಏನು ಹೊಗೆ ಬರುತ್ತಲ್ವಾ, ಸೊ ಬರ್ನ್ ಮಾಡಿದಾಗ ಅದು ತುಂಬಾ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಆ್ಯಂಡ್ ಲಾಟ್ ಆಫ್ ಪಾಸಿಟಿವಿಟಿ ಕೂಡ ತರುತ್ತೆ. ಡನ್ ಆಯ್ತಾ ಎಲ್ಲರದು? ದೀಪ ಕ್ಯಾಂಡಲ್ ಹಾಗೆ ಇರಲಿ, ಆರಿಸ್ಬೇಡಿ, ಹಾಗೆ ಇರಲಿ. ವಿಲ್ ಡೂ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಓಕೆ, ಸೊ ಆಗಿದ್ರೆ ಇವಾಗ ಏನ್ ಮಾಡೋಣ, ಪ್ರತಿಯೊಬ್ರು ಲೆಸನ್. ತಟ್ಟೆ ಒಳಗಡೆ ಆಶಸ್, ಬರ್ನ್ ಮಾಡಿರೋ ಬೂದಿ ಎಲ್ಲ ಅದರಲ್ಲೇ ಇದೆ ಅಲ್ವಾ. ಸೊ ರೈಟ್ ನಾವು ಎಲ್ಲರೂ ಹೊರಗಡೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಮನೆಯಿಂದ ಆಚೆ ಹೋಗಿ ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ಚಂದ್ರನ ನೋಡಿ. ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಮೋಡ ಎಲ್ಲ ಇತ್ತು, ಕಾಣಿಸಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಚಂದ್ರ ಇರ್ತಾನೆ. ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಇದೆಲ್ಲ ಅಚೀವ್ ಆಗಿದೆ, ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ, ತಟ್ಟೆಯಲ್ಲಿರೋ ಆಶಸ್ನೆಲ್ಲ ಬ್ಲೋ ಮಾಡಿ, ಆಕಾಶಕ್ಕೆ ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿ. ಅಲ್ಲೇ ನಿಂತ್ಕೊಂಡು 30 ಸೆಕೆಂಡ್ ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗ್ತಾ ಇರೋದನ್ನ. ಸೊ 30 ಸೆಕೆಂಡ್ಸ್ ನಂತರ ಎಲ್ಲರೂ ವಾಪಸ್ ಬನ್ನಿ. ಓಕೆ, ಡನ್. ರೈಟ್ ನಾವು ಎಲ್ಲರೂ ಮಾಡಿ ಬರ್ತೀರಾ? ಎಲ್ಲರೂ ಮಾಡ್ಬಿಟ್ಟು ಬನ್ನಿ, ಬ್ಲೋ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ, 30 ಸೆಕೆಂಡ್ಸ್ ನಿಂತ್ಕೊಂಡು ವಾಪಸ್ ಬನ್ನಿ ಎಲ್ಲರೂ.
ಎಸ್, ಡನ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂದರೆ. ಕ್ಯಾಮ್ರಾ ಆಫ್ ಆಗಿದ್ರೆ ಗೊತ್ತಾಗಲ್ಲ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಡನ್ ಅಂತ ಹಾಕಿ. So let's do a beautiful, amazing cleansing process and ಮೆಡಿಟೇಷನ್ ಮಾಡೋಣ, ಪವರ್ಫುಲ್ ಮೆಡಿಟೇಷನ್. ಓಕೆ, ಸೊ ಪ್ರತಿಯೊಬ್ಬರು ಏನು ಮಾಡಿ, ದೀಪ ಕ್ಯಾಂಡಲ್ ಹಾಗೆ ಇರಲಿ, ಎದುರುಗಡೆ ಹಾಗೆ ಇರಲಿ. ಸೊ ಪ್ರತಿಯೊಬ್ಬರು ಲೈವಲ್ಲಿ ಮಾಡಿ, ಜೊತೆಗೆ ಮಾಡಿ. ಇಯರ್ಫೋನ್, ಹ್ಯಾಂಡ್ಸ್ ಫ್ರೀ, ಇಯರ್ಪಾಡ್ ಆ ಥರ ಇದ್ದರೆ ಹಾಕ್ಕೊಳ್ಳಿ. ಸೊ ದಟ್ ವೆರಿ ಎಫೆಕ್ಟಿವ್ ಆಗಿರುತ್ತೆ. ಒಟ್ಟಿಗೆ 3-4 ಜನ ಅಟೆಂಡ್ ಮಾಡ್ತಿದ್ರೆ, ಮನೇಲಿ ಎಲ್ಲರೂ ಸೇರಿ ಅಟೆಂಡ್ ಮಾಡ್ತಿದ್ರೆ ಏನು ಮಾಡೋಕ್ಕಲ್ಲ, ನೋ ಪ್ರಾಬ್ಲಮ್, ಹಾಗೆ ಕೇಳಿಸ್ಕೊಳ್ಳಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಬೆನ್ನು ನೇರ ಇಟ್ಕೊಳ್ತಾ, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ, ನಿಮ್ಮ ಉಸಿರಾಟವನ್ನ ಗಮನಿಸಿ. ನಿಮ್ಮ ಎನರ್ಜಿ, ವೈಬ್ರೇಷನ್ಸ್, ನಿಮ್ಮ ಫೀಲಿಂಗ್ಸ್ನ ಅಬ್ಸರ್ವ್ ಮಾಡಿ. ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ. ಯಾವ ಥರ ಒಂದು ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಪೂರ್ಣ ಚಂದ್ರನ ಬೆಳದಿಂಗಳಲ್ಲಿ ಕೂತು ಮೆಡಿಟೇಟ್ ಮಾಡ್ತಾ ಇದ್ದೀರಾ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ಹಾಗೆ ಕಣ್ಮುಂದೆ ಕಲ್ಪನೆ ಮಾಡ್ತಾ ಹೋಗಿ, ಚಂದ್ರನ, ಪ್ರಕಾಶಮಾನವಾದ ಚಂದ್ರನ ಬೆಳಕಿನಿಂದ ಇಮ್ಯಾಜಿನ್ ಮಾಡಿ ಒಂದು ವಾಯ್ಲೆಟ್ ಕಲರ್ನ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್, ವಾಯ್ಲೆಟ್ ಕಲರ್ನ ಒಂದು ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ಸೀದಾ ನಮ್ಮ ಭೂಮಿ ಹತ್ರ ಬರ್ತಾ ಇದೆ. ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಏರಿಯಾ, ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಮ್ಮ ಮನೆಯಿಂದ ಸಂಪೂರ್ಣವಾಗಿ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಆ ಒಂದು ನೇರಳೆ ಬಣ್ಣದ ವಾಯ್ಲೆಟ್ ಕಲರ್ನ ಎನರ್ಜಿ ನಿಮ್ಮನ್ನ ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ನೋವುಗಳು, ಬೇಜಾರು, ನೆಗೆಟಿವಿಟಿ, ನಿಮ್ಮ ಅನಾರೋಗ್ಯ, ಏನೇ ನೋವು, ಬಾಧೆ ಎಲ್ಲವನ್ನ ರಿಮೂವ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಫೀಲ್ ಮಾಡಿ, ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ.
ಫ್ರೀ ಆಗ್ತಾ ಇದ್ದೀರಾ. ಹಾರ ಎಲ್ಲ ಇಳಿತಾ ಇದೆ. ಬೇಡದಿರೋದೆಲ್ಲ ರಿಮೂವ್ ಮಾಡಿದೀರಾ. ಆ ಒಂದು ಎನರ್ಜಿ ಸರ್ಕಲ್ ಹಾಗೆ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯವರು ಫ್ಯಾಮಿಲಿಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವರೆಲ್ಲರನ್ನು ಕ್ಲೆನ್ಸ್ ಮಾಡ್ತಾ ಇದೆ. ಫೀಲ್ ಮಾಡಿ. ನಿಮ್ಮ ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಮೂಲೆ ಮೂಲೆನೂ ಆವರಿಸ್ಕೊಳ್ತಾ ಇದೆ. ಮನೆಯನ್ನೆಲ್ಲ ಕ್ಲೆನ್ಸ್ ಮಾಡ್ತಾ ಇದೆ. ಎಲ್ಲ ನಕಾರಾತ್ಮಕನೆಲ್ಲ ರಿಮೂವ್ ಮಾಡ್ತಾ ಇದೆ. ಹಾಗೆ ನೋಡ್ತಾ ನೋಡ್ತಾ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ಹಾಗೆ ಸಣ್ಣದಾಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ಪೂರ್ಣ ಚಂದ್ರ, ಪ್ರಕಾಶಮಾನವಾದ ಪೂರ್ಣ ಚಂದ್ರನಿಂದ ಇಮ್ಯಾಜಿನ್ ಮಾಡಿ ಒಂದು ಬ್ರೈಟ್ ಆಗಿ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಕ್ಕಂತಹ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಡ್ತಾ ಇದೆ. ನಮ್ಮ ಭೂಮಿ ಹತ್ರ ಬರ್ತಾ ಇದೆ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು, ನಾವಿರೋ ಏರಿಯಾ, ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ಆ ಒಂದು ಪ್ರಕಾಶಮಾನವಾದ ಬ್ರೈಟ್ ಆಗಿರ್ತಕ್ಕಂಥ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಕಂಪ್ಲೀಟ್ಲಿ ತೇಲ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದೆ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಹುಮ್ಮಸ್ಸು, ಪಾಸಿಟಿವಿಟಿ, ಎನರ್ಜಿನ ತುಂಬ್ತಾ ಇದೆ, ರೀಚಾರ್ಜ್ ಮಾಡ್ತಾ ಇದೆ. ನಿಮ್ಮ ದೇಹದ ಕಣಕಣದಲ್ಲೂ ಒಂದು ಹೊಸ ಚೈತನ್ಯವನ್ನ ತುಂಬ್ತಾ ಇದೆ. ಫೀಲ್ ಮಾಡಿ. ಹ್ಯಾಪಿನೆಸ್ನ ಫೀಲ್ ಮಾಡಿ. ಆ ಖುಷಿನ ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ ಹಾಗೆ ಆ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವರನ್ನೆಲ್ಲ ಪೂರ್ತಿಯಾಗಿ ಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಮನೆಯವ್ರನ್ನೆಲ್ಲರನ್ನು ಪಾಸಿಟಿವಿಟಿಯಿಂದ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಎನರ್ಜಿ ಬಾಲ್ ಹಾಗೆ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಮೂಲೆ ಮೂಲೆಗೂ ಎಲ್ಲ ಕಡೆ ಹರಡ್ತಾ ಇದೆ. ಕಂಪ್ಲೀಟ್ಲಿ ನಿಮ್ಮ ಮನೆಯನ್ನ ಪಾಸಿಟಿವ್ ಆಗಿ ಮಾಡ್ತಾ ಇದೆ, ಎನರ್ಜೈಸ್ ಆಗಿ ಮಾಡ್ತಾ ಇದೆ. ಫೀಲ್ ಮಾಡಿ ಹಾಗೆ ಆ ಒಂದು ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ನಿಮ್ಮನ್ನ, ನಿಮ್ಮ ಮನೆಯವರು, ನಿಮ್ಮ ಮನೆಯನ್ನೆಲ್ಲ ಪಾಸಿಟಿವಿಟಿಯಿಂದ ರೀಚಾರ್ಜ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ, ಹುಮ್ಮಸ್ಸು ಎಲ್ಲವನ್ನ ಕೊಟ್ಟು ಹಾಗೆ ಮಾಯ ಆಗಿದೆ. ಎರಡು ಹಸ್ತಗಳಿಂದ ನೀರ್ ಬಾಟಲ್ನ ಹೋಲ್ಡ್ ಮಾಡಿ. ಹೋಲ್ಡ್ ದ ವಾಟರ್ ಬಾಟಲ್. ಹಾಗೆ ಕಣ್ಮುಚ್ಕೊಂಡೆ ನೀರ್ ಬಾಟಲ್ನ ಹೋಲ್ಡ್ ಮಾಡಿ. ಎರಡೂ ಹಸ್ತಗಳ ಮುಖಾಂತರ
ನೀರಿಗೆ ಎನರ್ಜಿ ಕೊಡ್ತಾ, ನಿಮ್ಮ ವಿಷಸ್ ಏನೇನೆಲ್ಲ ಬರ್ದಿದ್ರಿ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ವಿತ್ ದಿಸ್ ಪವರ್ಫುಲ್ ಮ್ಯೂಸಿಕ್ ಡೀಪ್ ಮೆಡಿಟೇಟ್ ಮಾಡಿ. करचरणकृतं वा कायजं कर्मजं वा श्रवणनयनजं वा मानसं वापराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। करचरणकृतं वा कायजं कर्मजं वा श्रवणनयनजं वा मानसं वापराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। ಫೀಲ್ ದ ಎನರ್ಜಿ, ಫೀಲ್ ದ ವೈಬ್ರೇಷನ್ಸ್. ಎರಡೂ ಹಸ್ತಗಳಿಂದ ನೀರಿಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ ಕೀಪ್ ದ ಬಾಟಲ್ನ ಕೆಳಗಡೆ ಇಡಿ. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ. ಕಂಪ್ಲೀಟ್ಲಿ ಸರೆಂಡರ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ.
ಪೂರ್ಣಚಂದ್ರನ ಶಕ್ತಿಯ ಜೊತೆ ಕನೆಕ್ಟ್ ಆಗಿ ಫಿಂಗರ್ಸ್ ಮುಖಾಂತರ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲವೂ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್. ಹಸ್ತಗಳಲ್ಲಿ ಹೈ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಹೈ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ನ ಫೀಲ್ ಮಾಡಿ ಎರಡೂ ಹಸ್ತಗಳಲ್ಲಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಅವರ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳಿ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಮುಂದೆ. ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಎಸ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Very nice, sir. ಗುರುಜಿ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಸೂಪರ್ ಗುರುಜಿ, ತುಂಬಾ ಲೈಟ್ ವೆರಿ ಗುಡ್ ಸರ್. ಅದ್ಭುತವಾಗಿದೆ ಗುರುಗಳೇ, ನಮ್ದು ಜೋನ್ಸ್ ಬಂದಂಗೆ ಆಗಿದೆ ಸರ್. ವಾವ್, ಆಸಮ್, ಅಮೇಝಿಂಗ್. ನೋಡಿ, ಒಟ್ಟಿಗೆ ನಾವು 400-500 ಜನ ಮಾಡಿದಾಗ ಅದರ ಎನರ್ಜಿ ಪವರೇ ಬೇರೆ ಅಲ್ವಾ? ದಟ್ ಈಸ್ ವೈ ರಿಚುವಲ್ನ ಜೊತೆಗೆ ಲೈವಲ್ಲಿ ಮಾಡಿದಾಗ ಅಮೇಝಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನು ಮಾಡ್ಬೇಕು, ನೀವು ಕ್ಯಾಂಡಲ್ ಅಥವಾ ದೀಪನ ಆರಿಸ್ಬೋದು, ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ. ಒಂದು. ಎರಡನೇದು, ಈಗ ನೀವು ನೀರು ಬಾಟಲ್ ಖಾಲಿ ಆಗಿರುತ್ತೆ, ಮತ್ತೆ ಇದರಲ್ಲಿ ನೀರು ತುಂಬಿಸಿ. ಈಗಲೇ ರಾತ್ರಿ ಸೆಷನ್ ಆದಮೇಲೆ ನೀರು ತುಂಬಿಸಿ ಬಾಟಲ್ ಕ್ಯಾಪ್ ಹಾಕ್ಬಿಟ್ಟು, ಸೊ ಈ ಬಾಟಲ್ಗೆ ಮತ್ತೆ ಇನ್ನೊಂದ್ಸರಿ ನೀವು ಏನು ಮಾಡಿ, ಕೈಯಲ್ಲಿ ಇಟ್ಕೊಂಡು ನಿಮ್ಮ ವಿಶಸ್ ಎಲ್ಲ ಹೇಳ್ಕೊಳ್ಳಿ, ಎನರ್ಜಿ ಕೊಡಿ. ನಿಮ್ಮ ವಿಶಸ್ ಏನೆಲ್ಲ ಬರೆದ್ರಲ್ಲ ಅದನ್ನೆಲ್ಲ ಇದಕ್ಕೆ ಇನ್ನೊಂದ್ಸರಿ ಕೈ ಇಟ್ಕೊಂಡು ಎಲ್ಲವನ್ನ ಹೇಳ್ಕೊಳ್ಳಿ, ಎನರ್ಜಿ ಕೊಡಿ, ವಿಶಸ್ ಎಲ್ಲ ಹೇಳ್ಕೊಳ್ಳಿ. ಈ ಬಾಟಲ್ನ ರಾತ್ರಿ ಪೂರ್ತಿ ಹೊರಗಡೆ ಇಡ್ತೀರ, ಪೂರ್ಣ ಚಂದ್ರನ ಬೆಳಕಿನ ಕೆಳಗಡೆ. ಬೆಳಕು ಬೀಳ್ಬೇಕಂತ ಏನಿಲ್ಲ ಅದ್ರ ಮೇಲೆ. ಸೊ ಓಕೆ, ಮನೆಯಿಂದ ಆಚೆ ಇಡಿ. ಓಕೆ, ಸಮ್ವೇರ್, ಎಲ್ಲಾದರೂ ವರಾಂಡಾ, ಬ್ಯಾಲ್ಕನಿ, ಎಲ್ಲಾದರೂ ಹೊರಗಡೆ. ಬೆಳಕು ಬೀಳಲಿ ಬೀಳದಿರಲಿ ನೋ ಪ್ರಾಬ್ಲಮ್, ಜಸ್ಟ್ ಮನೆಯಿಂದ ಆಚೆ ಇಡಿ.
ದಟ್ಸ್ ಇಟ್. ರಾತ್ರಿ ಪೂರ್ತಿ ಆ ವಾಟರ್ ಚಾರ್ಜ್ ಆಗುತ್ತೆ, ಫುಲ್ ಮೂನ್ ಎನರ್ಜಿನಲ್ಲಿ ಚಾರ್ಜ್ ಆಗುತ್ತೆ. ಬೆಳಗ್ಗೆನ ಏನು ಮಾಡಿ, ಎದ್ದ ತಕ್ಷಣ ಬೇಗ ಎದ್ದೇಳಿ, ಬೇಗ ಎದ್ದ ತಕ್ಷಣನೇ ಆ ನೀರ್ ಬಾಟಲ್ನ ತಗೊಂಡು ಪೂರ್ತಿಯಾಗಿ ಕುಡಿತೀರ. ಓಕೆ, ಡನ್. ಮಾಡ್ತೀರಾ? ವೆರಿ ಪವರ್ಫುಲ್. ಎಲ್ಲರೂ ಮಾಡಿ, ಕಂಪಲ್ಸರಿ ಮಾಡಿ. ಆಫ್ಟರ್ ದ ಸೆಷನ್ ಇದನ್ನ ಎಲ್ಲರೂ ಫಾಲೋ ಮಾಡಬೇಕು, ಸರಿನಾ? ಎಸ್, ಎಲ್ಲರೂ ಕುಡಿಬೋದು ನೀರು, ಎಲ್ಲರೂ ಕುಡಿಬೋದು. ನೀವು ಬೇಕಾದ್ರೂ ಕುಡೀರಿ ಪೂರ್ತಿಯಾಗಿ, ಎಲ್ಲರೂ ಕುಡಿದ್ರು ಓಕೆ. ಡನ್. ಎಸ್, ಥ್ಯಾಂಕ್ ಯು ಸೋ ಮಚ್. ಫ್ಯೂ ಅನೌನ್ಸ್ಮೆಂಟ್ಸ್. ಲಾಸ್ಟ್ ಸಂಡೇ ಟ್ರೆಕ್ಕಿಂಗ್ ಹೋಗಿದ್ವಿ, ನಿನ್ನೆ ಅಲ್ಲ, ಲಾಸ್ಟ್ ಸಂಡೇ, ಸ್ಯಾಟರ್ಡೇ ಸಂಡೇ 2 days ಟ್ರೆಕ್ಕಿಂಗ್ ಹೋಗಿದ್ವಿ. ಇಟ್ ವಾಸ್ ಅಮೇಝಿಂಗ್, ಆಸಮ್. ಓಕೆ, ರಿಯಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಯಾರು ಬಂದಿದ್ದವ್ರು ಯಾರಿದ್ದೀರಾ? ಅನ್ಮ್ಯೂಟ್ ಮಾಡಿ ಹೇಳಿ, ಹವಾಸ್ ಒಂದು ವರ್ಡಲ್ಲಿ ಹೇಳಿ, ಹವಾಸ್ ದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್? ಸೂಪರ್ ಸರ್. ಅಮೇಜಿಂಗ್ ಸರ್. ಸೂಪರ್, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ವಂಡರ್ಫುಲ್, ಬ್ಯೂಟಿಫುಲ್. ಅದನ್ನ ಅನುಭವಿಸಿದವ್ರಿಗೆ ಖುಷಿ ಆಗುತ್ತೆ ಗುರುಜಿ. ಒಳ್ಳೆ ಮೆಮೊರಿ ಗುರುಜಿ. ಎಸ್, ಫಸ್ಟ್ ಥಿಂಗ್. ಸೆಕೆಂಡ್ ವಿಚಾರ, ಈ ವೀಕಲ್ಲಿ ಐ ವಿಲ್ ಅನೌನ್ಸ್ ದ ಡೇಟ್ಸ್. 3 ಸೆಷನ್, ಫ್ರೀ ಸೆಷನ್ ತಗೊಳ್ತೀನಿ. ಐ ವಿಲ್ ಕಂಡಕ್ಟ್ ನೆಕ್ಸ್ಟ್ ಇಯರ್ ಪ್ರಿಡಿಕ್ಷನ್ಸ್. ಓಕೆ, 2025 ಹೇಗಿರುತ್ತೆ ನಿಮಗೆ ಆನ್ ಯುವರ್ ಡೇಟ್ ಆಫ್ ಬರ್ತ್, ಅದರದ್ದು ಪ್ರಿಡಿಕ್ಷನ್ಸ್ ಹೇಗೆ ಮಾಡಬೇಕು ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್? ಸೊ 2025ನ ಒಂದು ಎಕ್ಸ್ಪ್ಲೇಷನ್, ಏನು ಮಾಡಬೇಕು, ಹೇಗಿರುತ್ತೆ, ಏನು ಮಾಡಬೇಕು, ನೀವು ರೆಮಿಡೀಸ್ ಎಲ್ಲ ಹೇಳ್ತೀನಿ. ಫ್ರೀ ಕ್ಲಾಸ್, ಸರಿನಾ? ಮೋಸ್ಟ್ಲಿ 3 classes ಆಗುತ್ತೆ, 3 sessions ಆಗುತ್ತೆ. ಸೊ ಟೈಮಿಂಗ್ಸು ಪ್ರತಿಯೊಂದೆಲ್ಲ ಅನೌನ್ಸ್ ಆಗುತ್ತೆ. ಸೊ ಜಾಯಿನ್ ಆಗಿ. ಓಕೆ, ಸೊ ನೋಡಿ, ಎಲ್ಲರೂ ಫಾಲೋ ವಾಟ್ಸಪ್ ಚಾನೆಲ್. ನನ್ನ ವಾಟ್ಸಪ್ ಚಾನೆಲ್ ಇದೆಯಲ್ಲ, ಅದನ್ನು ಫಾಲೋ ಮಾಡಿ. ಅದರಲ್ಲೆಲ್ಲ ಅಪ್ಡೇಟ್ಸ್ ಆಗಿಬಿಡುತ್ತೆ ನೆಕ್ಸ್ಟು, ಸರಿನಾ? ಸೊ ಪ್ರತಿಯೊಂದು ಗ್ರೂಪಲ್ಲಿ, ಗ್ರೂಪ್ಗಳು ತುಂಬ ಆದಾಗ ಎಲ್ಲ ಗ್ರೂಪಲ್ಲಿ ಹಾಕಬೇಕಂದ್ರೆ ಕಷ್ಟ. ಸೊ ಅದಕ್ಕೆ ಎಲ್ಲರೂ ಮೇಕ್ ಶೋರ್ ದಟ್ ಯು ಫಾಲೋ ದ ವಾಟ್ಸಪ್ ಚಾನಲ್, ಅಲ್ಲಿ ಡೀಟೇಲ್ಸ್ ಬರ್ತಾ ಇರುತ್ತೆ. ಫಸ್ಟ್ ಥಿಂಗ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಈ ಭೂಮಿ ಮೇಲೆ 2 ಥರ ವ್ಯಕ್ತಿಗಳಿರ್ತಾರೆ, 2 types ಆಫ್ ಪೀಪಲ್. ಮೊದಲನೆಯವರು ಡಿಫಾಲ್ಟ್ ಜೀವನ ಮಾಡೋಂಥವ್ರು. ಡಿಫಾಲ್ಟ್ ಅಂತ ಹೇಳಿದ್ರೆ ಲೈಫ್ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಎಚ್ಚರ ಆಗುತ್ತೋ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಆ ಟೈಮಲ್ಲಿ ಏನು ಮೂಡ್ ಬರುತ್ತೋ ಹಾಗಿರ್ತೀನಿ. ಏನು ತಿನ್ಬೇಕು ಅನ್ಸುತ್ತೋ ಅದು ತಿಂತೀನಿ. ಯಾವ ಬಟ್ಟೆ ಕಾಣಿಸುತ್ತೋ ಅದನ್ನು ಹಾಕ್ಕೊಳ್ತೀನಿ. ದಿನ ಹೆಂಗೆ ಬರುತ್ತೋ ಹಂಗೆ ನಡೀತಾ ಹೋಗ್ತೀನಿ. ಲೈಫ್ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಹೋಗ್ತೀನಿ. ಸೊ ಇದು ಡಿಫಾಲ್ಟ್ ಜೀವನ. ಡಿಫಾಲ್ಟ್ ಜೀವನ ಅಂದ್ರೇನು? ಆ್ಯಸ್ ಇಟ್ ಈಸ್, ಏನು ಬರುತ್ತೋ ಹಾಗೆ ಮಾಡ್ತಾ ಹೋಗುವಂಥದ್ದು. ಸೊ 80%, 90% ಜನ ಹೀಗೆ ಬದುಕುವಂಥದ್ದು. ಓಕೆ, ಬಟ್ ದೇರ್ ಆರ್ ಸಮ್ 5, 10 or 15, 20% ವ್ಯಕ್ತಿಗಳು ಈ ಭೂಮಿ ಮೇಲೆ ದೇ ಲಿವ್ ಡಿಸೈನ್ಡ್ ಲೈಫ್. ಅವರು ಡಿಸೈನ್ ಮಾಡ್ಕೊಳ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ನನ್ನ ಒಂದು ದಿನ ಹೀಗೆ ಇರಬೇಕು, ನಾನು ಇಷ್ಟು ಗಂಟೆಗೆ ಎದ್ದೇಳಬೇಕು, ಈ ಕೆಲಸಗಳು ನಾನು ಮಾಡಬೇಕು, ನಾಳೆ ಈ ಪ್ಲ್ಯಾನ್ಸ್ ಇದೆ, ಇದನ್ನೆಲ್ಲ ನಾನು ಮಾಡಬೇಕು, ಹೀಗೆ ಇರಬೇಕು, ಇದೇ ಅಡುಗೆ, ಇದನ್ನೇ ತಿನ್ನಬೇಕು, ಇದೇ ಬಟ್ಟೆ ಹಾಕ್ಕೊಳ್ತೀನಿ. ಸೊ ದೇ ಪ್ಲ್ಯಾನ್, ದೇ ಎಕ್ಸಿಕ್ಯೂಟ್. ಸೊ ಅವರ ಒಂದು ಜೀವನವನ್ನು ಏನು ಮಾಡ್ತಾರೆ? ಡಿಸೈನ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ರೈಟ್? ಸೊ ಡಿಫಾಲ್ಟ್ ಲೈಫ್, ಡಿಸೈನ್ಡ್ ಲೈಫ್. ಆ್ಯಂಡ್ ಸೀಕ್ರೆಟ್ ಏನು ಗೊತ್ತಾ? ಮಜಾ ಹೇಳ. ಡಿಫಾಲ್ಟ್ ಲೈಫ್ ನಡೆಸೋಂಥವ್ರು ಒಂದು ಗುರಿ ಏನು ಇಟ್ಕೊಂಡಿರಲ್ಲ. ಅವರು ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಆ್ಯಕ್ಚುಲಿ ಅಂದ್ಕೊಳ್ತಾರೆ ನಾನೇನು ಗುರಿ ಇಟ್ಕೊಳ್ಳಲ್ಲ ಅಂತ. ಬಟ್ ನಿಮ್ಗೆ ಗೊತ್ತಿಲ್ಲ, ಯಾರು ಗುರಿ ಇಟ್ಕೊಳ್ಳಲ್ಲ ಅವರು ಬೇರೆಯವರ ಗುರಿಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ. ಯಾರು ಗುರಿ ಇಟ್ಕೊಳ್ತಾರೋ ಅವ್ರಿಗೋಸ್ಕರ
ಗುರಿ ಇಟ್ಕೊಳ್ದಿರೋರು ಗೊತ್ತಿಲ್ದಿರಾನೆ ಅವ್ರಿಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ವೈ ಗೋಲ್ ಇಟ್ಕೊಳ್ಳೋಂಥದ್ದು ಆರ್ ಡಿಸೈನ್ ಮಾಡೋಂಥದ್ದು ನಮ್ಮ ಲೈಫನ್ನು ಮ್ಯಾನಿಫೆಸ್ಟ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಜನಕ್ಕೆ 2025 ಎಷ್ಟು ಜನಕ್ಕೆ 2025 ಡಿಸೈನ್ ಮಾಡ್ಕೋಬೇಕು, ನೀವೇನಾಗಬೇಕು, ನೀವೇನು ಪಡಿಬೇಕು, ಏನು ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? 2025 ಎಷ್ಟು ಜನ ನಿಮ್ದಾಗಿಸ್ಕೋಬೇಕು ಅಂದ್ಕೊಂಡಿದ್ದೀರಾ? ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ. ಹೌ ಮೆನಿ ಆಫ್ ಯು ವಾಂಟ್ ಟು ಡಿಸೈನ್? ಗುರುಗಳೇ. ಎಸ್. ಸೊ ಡಿಫಾಲ್ಟ್ ಲೈಫ್ ನಡೆಸ್ಬೇಕಾ, ಡಿಸೈನ್ ಲೈಫ್ ನಡೆಸ್ಬೇಕಾ? 2025 ಈ ವರ್ಷ ನಂದಾಗಿರುತ್ತೆ, ನನ್ನ ವರ್ಷ ಆಗಿರುತ್ತೆ, ನಾನೇನು ಬೇಕೋ ಅದನ್ನು ಅಚೀವ್ ಮಾಡ್ತೀನಿ. ಸೊ ಸಂಕಲ್ಪ ಮಾಡೋಂಥದ್ದು ಜೊತೆಗೆ ಅದನ್ನು ಸಿದ್ಧಿ ಮಾಡೋಂಥದ್ದು. ಓಕೆ. ಸೊ ನೆಕ್ಸ್ಟ್ ಇಯರಲ್ಲಿ ಅಂದರೆ ಜನವರಿ ಮಂತಲ್ಲಿ ಐ ವಿಲ್ ಬಿ ಕಂಡಕ್ಟಿಂಗ್ ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಲೈಫ್ ಚೇಂಜಿಂಗ್ ಒನ್ ಡೇ ಆಫ್ಲೈನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತೀನಿ. ದಟ್ ಈಸ್ ಸಂಕಲ್ಪ ಸಿದ್ಧಿ ಮ್ಯಾನಿಫೆಸ್ಟ್ ಯುವರ್ 2025. ಮ್ಯಾನಿಫೆಸ್ಟ್ ಯುವರ್ 2025. ಸೊ ಇಟ್ ವಿಲ್ ಬಿ ಇನ್ ಬ್ಯಾಂಗ್ಳೂರ್. ಸಂಡೇ ಇರುತ್ತೆ, ಡೇಟು ಫಿಕ್ಸ್ ಆಗೋಗಿದೆ, ಜನವರಿ 12ನೇ ತಾರೀಕು ಇರುತ್ತೆ. ಓಕೆ. ಆ್ಯಂಡ್ ಇಟ್ ವಿಲ್ ಬಿ ಎ ಒನ್ ಡೇ ಪ್ರೋಗ್ರಾಮ್. ಸೊ ಯಾರಿಗೆಲ್ಲ ಆ ಒನ್ ಡೇ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಆಸೆ ಇದೆ, ಜಾಯಿನ್ ಆಗೋಕ್ಕೆ ಆಸೆ ಇದೆ, ರಿಜಿಸ್ಟರ್ ಮಾಡೋಕ್ಕೆ ಆಸೆ ಇದೆ, ಸೊ ರಿಜಿಸ್ಟರೇಷನ್ ಓಪನ್ ಆಗುತ್ತೆ, ಲಾಂಚ್ ಆಗುತ್ತೆ. ಯಾವತ್ತು ಲಾಂಚ್ ಆಗುತ್ತೆ? 19ನೇ ತಾರೀಕು 10 ಗಂಟೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಿ ಕೆಲವೇ ಸಮಯದಲ್ಲಿ ಬುಕ್ ಆಗೋಗುತ್ತೆ ಸೀಟ್ಸ್. ಓಕೆ. ನೋಡಿ, ಟ್ರೆಕ್ಕಿಂಗು ಅಷ್ಟೇ. ತುಂಬ ಜನ ಕೊನೆಯಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ನಾನೇ ಆಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಸೀಟ್ ಆಗಲ್ಲ, ಸೀಟ್ಸ್ ಫುಲ್. ಆನ್ಲೈನ್ ಕ್ಲಾಸ್ ಅಂದರೆ ಬೇರೆ, ಬಟ್ ಆಫ್ಲೈನ್ ಆಗಿರೋದಿಲ್ಲ. ಸೀಟ್ಸ್ ಫುಲ್ ಆಗಿಬಿಟ್ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಟ್ರೆಕ್ಕಿಂಗು ಎಷ್ಟೋ ಜನಕ್ಕೆ ನಾನು ಆಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಕೊನೆಯಲ್ಲಿ, ಅಲ್ವಾ? ಸೊ ಆಫ್ಲೈನ್ ಪ್ರೋಗ್ರಾಮು ಅಷ್ಟೇ. ಇಟ್ ವಿಲ್ ಬಿ ಎ ಲಿಮಿಟೆಡ್ ಸೀಟ್ಸ್, 80-100 ಮೆಂಬರ್ಸ್, ಮ್ಯಾಕ್ಸಿಮಮ್ 100 ಅಷ್ಟಿರುತ್ತೆ ಅಷ್ಟೇ. ಸೊ 19th ಲಾಂಚ್ ಆಗುತ್ತೆ. Within no time, seats will be filled. So, ಏನು ಆಫರ್ ಪ್ರೈಸ್ ಇರುತ್ತೆ ಆ್ಯಂಡ್ ಏನಿರುತ್ತೆ 19th ಲಾಂಚ್ ಆಗುತ್ತೆ. ಸೊ ಯಾರಿಗೆಲ್ಲ ಜಾಯಿನ್ ಆಗಬೇಕು, ಇಂಟ್ರೆಸ್ಟೆಡ್ ಇದ್ದೀರಾ? ಡನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ ಆಲ್ ಆಫ್ ಯು. ಸೊ ಸಿ ಯು ಸೂನ್. ಈ ವೀಕಲ್ಲಿ ನಿಮಗೆ 3 ಡೇಸ್ನ ಒಂದು ಸೆಷನ್ ಕೂಡ ನಡೆಯುತ್ತೆ, ಫ್ರೀ ಸೆಷನ್. ಆ್ಯಂಡ್ ಆಸ್ ವೆಲ್ ಆಸ್ ವಿಲ್ ಬಿ ಅನೌನ್ಸಿಂಗ್ ಅಬೌಟ್ ಸಂಕಲ್ಪ ಸಿದ್ಧಿ. ಓಕೆ. ಹಾಗೆ ಬಿ ರೆಡಿ, ಗೆಟ್ ರೆಡಿ ಫಾರ್ 2025, ಫಾರ್ ಹೋಲ್ ನ್ಯೂ ಇಯರ್ ಕಂಪ್ಲೀಟ್ಲಿ, ಟು ಲರ್ನ್ ನ್ಯೂ ಕ್ಲಾಸಸ್, ನ್ಯೂ ಕೋರ್ಸಸ್, ನ್ಯೂ varieties of learnings. Okay. I am so excited for 2025. ಸರಿನಾ? ಥ್ಯಾಂಕ್ ಯು ಸ್ನೇಹಿತರೆ. ಹ್ಯಾಪಿ ನೈಟ್, ಶುಭರಾತ್ರಿ. ಸಿ ಯು ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್. Happy night. Thank you, Guruji. Good night. Happy night, sir. Thank you. Thank you, sir. Thank you, sir. ಗುರುಜಿ. Thank you so much. Happy night, ಗುರುಗಳೇ. Best night, sir. Open ಆಗ್ತಾ ಇಲ್ಲ, sir. ವಾಟ್ಸ್ಆಪ್ ಗ್ರೂಪ್ ಯಾವುದು ಸರ್? ಟ್ರೈ ಮಾಡ್ತಾ ಇರಿ, ಆಗತ್ತೆ. Yes. Anybody can join. Okay. ನಮ್ಮ ಸ್ಟೂಡೆಂಟ್ಸ್ ಆರ್ ಬೇರೆಯವರು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಯು ಕ್ಯಾನ್ ಬ್ರಿಂಗ್ ಯುವರ್ ಫ್ಯಾಮಿಲಿನೂ ಜೊತೆಗೆ ಬರ್ಬೋದು, ಜಾಯಿನ್ ಆಗ್ಬೋದು. ಓಕೆ. ಸೊ ಒಟ್ಟಿಗೆ ಫ್ಯಾಮಿಲಿನೂ ಕಲಿತು ಒಟ್ಟಿಗೆ ಅವರು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ನೈಸ್.
Done. Thank you so much. Shubharatri. Happy night. Remember, water bottle fill ಮಾಡಿ, ಎನರ್ಜಿ ಕೊಡಿ, ವಿಷಸ್ ಎಲ್ಲ ಹೇಳ್ಕೊಳ್ಳಿ, ಬಾಟಲ್ನ ಹೊರಗಡೆ ಇಡಿ ರಾತ್ರಿ ಪೂರ್ತಿ, ಬೆಳಗ್ಗೆ ಎದ್ದು ನೀರು ಬಾಟಲ್ನ ನೀರನ್ನ ಕುಡಿತೀರ. ಸರಿನಾ? ಮಾಡಿ, ಎಲ್ಲರೂ ಮಾಡಬೇಕು. ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟ್ ವಿಷಸ್ ಎಲ್ಲ ಫುಲ್ಫಿಲ್ ಆದಮೇಲೆ ಶೇರ್ ಮಾಡಿ ನನಗೆ ಗ್ರೂಪಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಅಥವಾ ಸೆಷನಲ್ಲಿ ಸಿಕ್ಕಿದ್ರೆ ಶೇರ್ ಮಾಡಿ. ಡನ್? So thank you. Shubharatri. Happy night. Thank you, Guruji. Thank you very much. Thank you. Thank you. Happy night. Thank you, Guruji. Thank you. Thank you, sir. Thank you, sir. Thank you, Guruji. Thank you. ಶುಭರಾತ್ರಿ. Thank you. Thank you so much.